ಮಡಿಕೇರಿಯಲ್ಲಿ ವಸತಿ ಶಾಲೆಗೆ ಬೆಂಕಿ ಬಿದ್ದಾಗ ವಿದ್ಯಾರ್ಥಿಗಳನ್ನು ರಕ್ಷಣೆ ಮಾಡಿದವರು ಹಿರಿಯ 4 ವಿದ್ಯಾರ್ಥಿಗಳು. ಈ ಬಗ್ಗೆ ಸಮಗ್ರ ತನಿಖೆಗೆ ಶಾಸಕರು ಆದೇಶ ಮಾಡಿದ್ದಾರೆ. ಮೃತ ವಿದ್ಯಾರ್ಥಿಗೆ ಕುಟುಂಬಕ್ಕೆ 5 ಲಕ್ಷ ಪರಿಹಾರವನ್ನು ಸರ್ಕಾರ ಘೋಷಣೆ ಮಾಡಿದೆ. ಬೆಂಕಿ ಬಿದ್ದರೂ ಸಮಯ ಪ್ರಜ್ಞೆ ತೋರಿದ ವಿದ್ಯಾರ್ಥಿಗಳು. ಮೃತ ವಿದ್ಯಾರ್ಥಿ ಕುಟುಂಬಕ್ಕೆ ಪರಿಹಾರದ ಭರವಸೆ. ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇರುವಂತಹ 2 ವಿದ್ಯಾರ್ಥಿಗಳು ಹಾಗೂ ವಾರ್ಡನ್. ಮಕ್ಕಳ ಆರೋಗ್ಯ ವಿಚಾರಿಸಿದ ಸಿಎಂ ಕಾನೂನು ಸಲಹೆಗಾರ ಪೊನ್ನಣ್ಣ ಮೃತ ವಿದ್ಯಾರ್ಥಿ ಮನೆಗೆ ಭೇಟಿ ಸಾಂತ್ವನ ಹೇಳಿದ ಶಾಸಕರು. ಮಡಿಕೇರಿ ತಾಲೂಕಿನ ಹೆರವನಾಡು ಗ್ರಾಮದ ವಸತಿ ಶಾಲೆಯಲ್ಲಿ ನಡೆದಂತ ಅಗ್ನಿ ಅವಘಡದಲ್ಲಿ 7 ವರ್ಷದ ಪುಷ್ಪಕ್ ಎಂಬ ವಿದ್ಯಾರ್ಥಿ ಬಲಿಯಾಗಿದ್ದಾನೆ. ವಸತಿ ಶಾಲೆಯಲ್ಲಿ ಮಲಗಿದ್ದ ಉಳಿದ ವಿದ್ಯಾರ್ಥಿಗಳನ್ನ ಕಟ್ಟಡದಿಂದ ಹೊರತರುವಲ್ಲಿ 4 ಹಿರಿಯ ವಿದ್ಯಾರ್ಥಿಗಳು ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ. ವಿದ್ಯಾರ್ಥಿಗಳ ಸಮಯ ಪ್ರಜ್ಞೆಗೆ ಶಾಸಕ ಎಎಸ್ ಪೊನ್ನಣ್ಣ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ. ಮಡಿಕೇರಿಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇರುವಂತಹ ವಿದ್ಯಾರ್ಥಿಗಳ ಆರೋಗ್ಯವನ್ನ ವಿಚಾರಿಸಿದ್ದಾರೆ. ಮೇಲ್ನೋಟಕ್ಕೆ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ ಎನ್ನಲಾಗ್ತಾ ಇದ್ದು, ತನಿಖೆಯ ನಂತರ ಸತ್ಯ ಗೊತ್ತಾಗಲಿದೆ. ಇನ್ನು ಬೆಂಕಿಯಿಂದ ಪ್ರಾಣ ಉಳಿಸಿಕೊಂಡ ವಿದ್ಯಾರ್ಥಿ ಈ ಬಗ್ಗೆ ರಿಪಬ್ಲಿಕ್ ಕನ್ನಡಕ್ಕೆ ಪ್ರತಿಕ್ರಿಯೆ ನೀಡಿದ್ದಾನೆ. ನಮಗೆ ಅವನು ಬಬ್ಬಿನ್ ಅಂತೇಳಿ ಎಚ್ಚರ ಮಾಡಿಸಿದ. ಅಲ್ಲಿ ಅವನ ಅಕ್ಕನೊಟ್ಟಿಗೆ ಮಲಗಿದ್ದ. ಎಲ್ರು 2 ರೂಮ್ ಹೊಳಗೆ ಸಡನ್ ಆಗಿ ಕಾಣಿಸಿದ್ರು. ನಾವು ಕಿಟಕಿಯಿಂದ ಹಾರ್ಬಿಟ್ವಿ. ಕಿಟಕಿಯಿಂದ ಹಾಕ್ತಿವಿ. ಅದು ಅವನಿಗೆ ಉಸಿರು ಕಟ್ತಿತ್ತಂತೆ. ಅದಕ್ಕೆ ನೀರ್ ಕೊಡಕ್ಕೆ ಅಂತ ಹೋದ್ರು. ಅವ್ರ ನೀರೆಲ್ಲ ಕೊಟ್ವಿ. ಮತ್ತೆ ಡೋರ್ ಎಲ್ಲ ತೆಗಿಯೋಕ ಅವ್ನು ಮಿಸ್ ಆಗ್ಬಿಟ್ಟ. ಅಲ್ಲೇ ಅಲ್ಲಿ ಕತ್ಲೆ ಇತ್ತಲ್ಲ ಫುಲ್, ಅವ್ನ್ ಗೊತ್ತಾಗಿಲ್ಲ ಅವನಿಗೆ. ಇನ್ನು ಮೃತ ವಿದ್ಯಾರ್ಥಿ ಕುಟುಂಬಕ್ಕೆ ಸಿಎಂ ಸಿದ್ದರಾಮಯ್ಯ 5 ಲಕ್ಷ ಪರಿಹಾರ ಘೋಷಣೆ ಮಾಡಿದ್ದಾರೆ. ಪರಿಹಾರವನ್ನ ಹೆಚ್ಚು ಮಾಡುವಂತೆ ಸಿಎಂಗೆ ಮನವಿ ಮಾಡಲಾಗಿದೆ ಅಂತ ಪೊನ್ನಣ್ಣ ಮಾಹಿತಿ ನೀಡಿದ್ದಾರೆ. ಬೆಂಕಿ ಅವಘಡಕ್ಕೆ ತುತ್ತಾದ ವಸತಿ ಶಾಲೆಗೆ ಭೇಟಿ ನೀಡಿದ ಶಾಸಕ ಪೊನ್ನಣ್ಣ ಬಳಿಕ ಮೃತ ವಿದ್ಯಾರ್ಥಿ ಮನೆಗೆ ಭೇಟಿ ನೀಡಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ದಾರೆ. 4 ಮಕ್ಕಳು ಸ್ವಲ್ಪ ದೊಡ್ಡ ಮಕ್ಕಳು, ಅವರು ಶಾಲೆನಲ್ಲಿ ಓದ್ತಾ ಇದ್ದಾರೆ. ದೊಡ್ಡ ಮಕ್ಕಳು ಅವರು ಇಂದ ಎಲ್ಲ ಮಕ್ಕಳು ಇವತ್ತು ಬದುಕಿದ್ದಾರೆ. ಮತ್ತೆ ಯಾವುದೇ ರೀತಿಯಾದಂತ ತೊಂದರೆ ಇಲ್ಲದೆ ಪಾರಾಗಿದ್ದಾರೆ. ವಸತಿ ಶಾಲೆ ಯಾವ ರೀತಿ ನಡೆಸ್ತಾ ಇದ್ರು, ಯಾರು NGO, ಇದೆಲ್ಲವನ್ನ ಕೂಡ ನಾವು ತನಿಖೆ ಮಾಡ್ತೀವಿ. ನಾವು ಒಂದೇ ಸತಿ ಯಾವುದೇ ರೀತಿಯಾದಂತ ನಿರ್ಣಯಕ್ಕೆ ಬರೋದು ಸರಿಯಲ್ಲ. ಏನೇ ಇದ್ರು ಈಗಾಗಲೇ ನಾನು ಹೇಳಿದಾಗೆ ಆಕಸ್ಮಿಕವಾಗಿ ನಡೆದಿದ್ಯಾ, ಯಾವ ರೀತಿ ನಡೆದಿದೆ ಅಂತ ಹೇಳೋ ತನಿಖೆಯಿಂದ ಹೊರಬರಬೇಕು. ಮತ್ತು ಹಲವು ಕನಸುಗಳನ್ನ ಹೊತ್ತು ವಸತಿ ಶಾಲೆಗೆ ಸೇರಿದ ವಿದ್ಯಾರ್ಥಿ ಜೀವನ ದುರಂತವಾಗಿ ಅಂತ್ಯ ಕಂಡಿದೆ. ಬೆಂಕಿಯ ಕೆನ್ನಾಲಿಗೆಯಿಂದ ಬದುಕಿ ಬಂದ ವಿದ್ಯಾರ್ಥಿಗಳು ನಿದ್ರೆಯಲ್ಲೂ ಬೆಚ್ಚಿ ಬೀಳ್ತಾ ಇರುವುದಂತೂ ಸತ್ಯ. ದಿವಾಕರ್ ಜೊತೆ ಅನುಕಾರ್ಯಪ್ಪ, ಬೆಳ್ಳೂರು, ರಿಪಬ್ಲಿಕ್ ಕನ್ನಡ, ಕೊಡಗು. ಮಡಿಕೇರಿಯಲ್ಲಿ ವಸತಿ ಶಾಲೆಗೆ ಬೆಂಕಿ ಬಿದ್ದಾಗ ವಿದ್ಯಾರ್ಥಿಗಳನ್ನು ರಕ್ಷಣೆ ಮಾಡಿದವರು ಹಿರಿಯ 4 ವಿದ್ಯಾರ್ಥಿಗಳು. ಈ ಬಗ್ಗೆ ಸಮಗ್ರ ತನಿಖೆಗೆ ಶಾಸಕರು ಆದೇಶ ಮಾಡಿದ್ದಾರೆ. ಮೃತ ವಿದ್ಯಾರ್ಥಿಗೆ ಕುಟುಂಬಕ್ಕೆ 5 ಲಕ್ಷ ಪರಿಹಾರವನ್ನು ಸರ್ಕಾರ ಘೋಷಣೆ ಮಾಡಿದೆ. ಬೆಂಕಿ ಬಿದ್ದರೂ ಸಮಯ ಪ್ರಜ್ಞೆ ತೋರಿದ ವಿದ್ಯಾರ್ಥಿಗಳು. ಮೃತ ವಿದ್ಯಾರ್ಥಿ ಕುಟುಂಬಕ್ಕೆ ಪರಿಹಾರದ ಭರವಸೆ. ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇರುವಂತಹ 2 ವಿದ್ಯಾರ್ಥಿಗಳು ಹಾಗೂ ವಾರ್ಡನ್. ಮಕ್ಕಳ ಆರೋಗ್ಯ ವಿಚಾರಿಸಿದ ಸಿಎಂ ಕಾನೂನು ಸಲಹೆಗಾರ ಪೊನ್ನಣ್ಣ ಮೃತ ವಿದ್ಯಾರ್ಥಿ ಮನೆಗೆ ಭೇಟಿ ಸಾಂತ್ವನ ಹೇಳಿದ ಶಾಸಕರು. ಮಡಿಕೇರಿ ತಾಲೂಕಿನ ಹೆರವನಾಡು ಗ್ರಾಮದ ವಸತಿ ಶಾಲೆಯಲ್ಲಿ ನಡೆದಂತ ಅಗ್ನಿ ಅವಘಡದಲ್ಲಿ 7 ವರ್ಷದ ಪುಷ್ಪಕ್ ಎಂಬ ವಿದ್ಯಾರ್ಥಿ ಬಲಿಯಾಗಿದ್ದಾನೆ. ವಸತಿ ಶಾಲೆಯಲ್ಲಿ ಮಲಗಿದ್ದ ಉಳಿದ ವಿದ್ಯಾರ್ಥಿಗಳನ್ನ ಕಟ್ಟಡದಿಂದ ಹೊರತರುವಲ್ಲಿ 4 ಹಿರಿಯ ವಿದ್ಯಾರ್ಥಿಗಳು ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ. ವಿದ್ಯಾರ್ಥಿಗಳ ಸಮಯ ಪ್ರಜ್ಞೆಗೆ ಶಾಸಕ ಎಎಸ್ ಪೊನ್ನಣ್ಣ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ. ಮಡಿಕೇರಿಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇರುವಂತಹ ವಿದ್ಯಾರ್ಥಿಗಳ ಆರೋಗ್ಯವನ್ನ ವಿಚಾರಿಸಿದ್ದಾರೆ. ಮೇಲ್ನೋಟಕ್ಕೆ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ ಎನ್ನಲಾಗ್ತಾ ಇದ್ದು, ತನಿಖೆಯ ನಂತರ ಸತ್ಯ ಗೊತ್ತಾಗಲಿದೆ. ಇನ್ನು ಬೆಂಕಿಯಿಂದ ಪ್ರಾಣ ಉಳಿಸಿಕೊಂಡ ವಿದ್ಯಾರ್ಥಿ ಈ ಬಗ್ಗೆ ರಿಪಬ್ಲಿಕ್ ಕನ್ನಡಕ್ಕೆ ಪ್ರತಿಕ್ರಿಯೆ ನೀಡಿದ್ದಾನೆ. ನಮಗೆ ಅವನು ಬಬ್ಬಿನ್ ಅಂತೇಳಿ ಎಚ್ಚರ ಮಾಡಿಸಿದ. ಅಲ್ಲಿ ಅವನ ಅಕ್ಕನೊಟ್ಟಿಗೆ ಮಲಗಿದ್ದ. ಎಲ್ರು 2 ರೂಮ್ ಹೊಳಗೆ ಸಡನ್ ಆಗಿ ಕಾಣಿಸಿದ್ರು. ನಾವು ಕಿಟಕಿಯಿಂದ ಹಾರ್ಬಿಟ್ವಿ. ಕಿಟಕಿಯಿಂದ ಹಾಕ್ತಿವಿ. ಅದು ಅವನಿಗೆ ಉಸಿರು ಕಟ್ತಿತ್ತಂತೆ. ಅದಕ್ಕೆ ನೀರ್ ಕೊಡಕ್ಕೆ ಅಂತ ಹೋದ್ರು. ಅವ್ರ ನೀರೆಲ್ಲ ಕೊಟ್ವಿ. ಮತ್ತೆ ಡೋರ್ ಎಲ್ಲ ತೆಗಿಯೋಕ ಅವ್ನು ಮಿಸ್ ಆಗ್ಬಿಟ್ಟ. ಅಲ್ಲೇ ಅಲ್ಲಿ ಕತ್ಲೆ ಇತ್ತಲ್ಲ ಫುಲ್, ಅವ್ನ್ ಗೊತ್ತಾಗಿಲ್ಲ ಅವನಿಗೆ.
ಇನ್ನು ಮೃತ ವಿದ್ಯಾರ್ಥಿ ಕುಟುಂಬಕ್ಕೆ ಸಿಎಂ ಸಿದ್ದರಾಮಯ್ಯ 5 ಲಕ್ಷ ಪರಿಹಾರ ಘೋಷಣೆ ಮಾಡಿದ್ದಾರೆ. ಪರಿಹಾರವನ್ನ ಹೆಚ್ಚು ಮಾಡುವಂತೆ ಸಿಎಂಗೆ ಮನವಿ ಮಾಡಲಾಗಿದೆ ಅಂತ ಪೊನ್ನಣ್ಣ ಮಾಹಿತಿ ನೀಡಿದ್ದಾರೆ. ಬೆಂಕಿ ಅವಘಡಕ್ಕೆ ತುತ್ತಾದ ವಸತಿ ಶಾಲೆಗೆ ಭೇಟಿ ನೀಡಿದ ಶಾಸಕ ಪೊನ್ನಣ್ಣ ಬಳಿಕ ಮೃತ ವಿದ್ಯಾರ್ಥಿ ಮನೆಗೆ ಭೇಟಿ ನೀಡಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ದಾರೆ. 4 ಮಕ್ಕಳು, ಸ್ವಲ್ಪ ದೊಡ್ಡ ಮಕ್ಕಳು, ಅವರು ಶಾಲೆಯಲ್ಲಿ ಓದ್ತಾ ಇದ್ದಾರೆ, ದೊಡ್ಡ ಮಕ್ಕಳು. ಅವರು ಇಂದ ಈ ಎಲ್ಲ ಮಕ್ಕಳು ಇವತ್ತು ಬದುಕಿದ್ದಾರೆ, ಮತ್ತೆ ಯಾವುದೇ ರೀತಿಯಾದಂತ ತೊಂದರೆ ಇಲ್ಲದೆ ಪಾರಾಗಿದ್ದಾರೆ. ಇದು ವಸತಿ ಶಾಲೆ ಯಾವ ರೀತಿ ನಡೆಸ್ತಾ ಇದ್ರು, ಯಾರು NGO, ಇದೆಲ್ಲವನ್ನ ಕೂಡ ನಾವು ತನಿಖೆ ಮಾಡ್ತೀವಿ. ನಾವು ಒಂದೇ ಸತಿ ಯಾವುದೇ ರೀತಿಯಾದಂತ ನಿರ್ಣಯಕ್ಕೆ ಬರೋದು ಸರಿಯಲ್ಲ. ಏನೇ ಇದ್ರು ಈಗಾಗಲೇ ನಾನು ಹೇಳಿದಾಗೆ ಆಕಸ್ಮಿಕವಾಗಿ ನಡೆದಿದ್ಯಾ, ಯಾವ ರೀತಿ ನಡೆದಿದೆ ಅಂತ ಹೇಳೋ ತನಿಖೆಯಿಂದ ಹೊರ ಬರಬೇಕು. ಮತ್ತು ಹಲವು ಕನಸುಗಳನ್ನ ಹೊತ್ತು ವಸತಿ ಶಾಲೆಗೆ ಸೇರಿದ ವಿದ್ಯಾರ್ಥಿ ಜೀವನ ದುರಂತವಾಗಿ ಅಂತ್ಯ ಕಂಡಿದೆ. ಬೆಂಕಿಯ ಕೆನ್ನಾಲಿಗೆಯಿಂದ ಬದುಕಿ ಬಂದ ವಿದ್ಯಾರ್ಥಿಗಳು ನಿದ್ರೆಯಲ್ಲೂ ಬೆಚ್ಚಿ ಬೀಳ್ತಾ ಇರುವುದಂತೂ ಸತ್ಯ. ದಿವಾಕರ್ ಜೊತೆ ಅನುಕಾರ್ಯಪ್ಪ, ಬೆಳ್ಳೂರು, ರಿಪಬ್ಲಿಕ್ ಕನ್ನಡ, ಕೊಡಗು. ಮಡಿಕೇರಿಯಲ್ಲಿ ವಸತಿ ಶಾಲೆಗೆ ಬೆಂಕಿ ಬಿದ್ದಾಗ ವಿದ್ಯಾರ್ಥಿಗಳನ್ನ ರಕ್ಷಣೆ ಮಾಡಿದವರು ಹಿರಿಯ 4 ವಿದ್ಯಾರ್ಥಿಗಳು. ಈ ಬಗ್ಗೆ ಸಮಗ್ರ ತನಿಖೆಗೆ ಶಾಸಕರು ಆದೇಶ ಮಾಡಿದ್ದಾರೆ. ಮೃತ ವಿದ್ಯಾರ್ಥಿಗೆ ಕುಟುಂಬಕ್ಕೆ 5 ಲಕ್ಷ ಪರಿಹಾರವನ್ನು ಸರ್ಕಾರ ಘೋಷಣೆ ಮಾಡಿದೆ. ಬೆಂಕಿ ಬಿದ್ರೂ ಸಮಯ ಪ್ರಜ್ಞೆ ತೋರಿದ ವಿದ್ಯಾರ್ಥಿಗಳು. ಮೃತ ವಿದ್ಯಾರ್ಥಿ ಕುಟುಂಬಕ್ಕೆ ಪರಿಹಾರದ ಭರವಸೆ. ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇರುವಂತಹ 2 ವಿದ್ಯಾರ್ಥಿಗಳು ಹಾಗೂ ವಾರ್ಡನ್. ಮಕ್ಕಳ ಆರೋಗ್ಯ ವಿಚಾರಿಸಿದ ಸಿಎಂ ಕಾನೂನು ಸಲಹೆಗಾರ ಪೊನ್ನಣ್ಣ. ಮೃತ ವಿದ್ಯಾರ್ಥಿ ಮನೆಗೆ ಭೇಟಿ, ಸಾಂತ್ವನ ಹೇಳಿದ ಶಾಸಕರು. ಮಡಿಕೇರಿ ತಾಲೂಕಿನ ಹೆರವನಾಡು ಗ್ರಾಮದ ವಸತಿ ಶಾಲೆಯಲ್ಲಿ ನಡೆದಂತ ಅಗ್ನಿ ಅವಘಡದಲ್ಲಿ 7 ವರ್ಷದ ಪುಷ್ಪಕ್ ಎಂಬ ವಿದ್ಯಾರ್ಥಿ ಬಲಿಯಾಗಿದ್ದಾನೆ. ವಸತಿ ಶಾಲೆಯಲ್ಲಿ ಮಲಗಿದ್ದ ಉಳಿದ ವಿದ್ಯಾರ್ಥಿಗಳನ್ನ ಕಟ್ಟಡದಿಂದ ಹೊರತರುವಲ್ಲಿ 4 ಹಿರಿಯ ವಿದ್ಯಾರ್ಥಿಗಳು ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ. ವಿದ್ಯಾರ್ಥಿಗಳ ಸಮಯ ಪ್ರಜ್ಞೆಗೆ ಶಾಸಕ ಎಎಸ್ ಪೊನ್ನಣ್ಣ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ. ಮಡಿಕೇರಿಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇರುವಂತಹ ವಿದ್ಯಾರ್ಥಿಗಳ ಆರೋಗ್ಯವನ್ನ ವಿಚಾರಿಸಿದ್ದಾರೆ. ಮೇಲ್ನೋಟಕ್ಕೆ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ ಎನ್ನಲಾಗ್ತಾ ಇದ್ದು, ತನಿಖೆಯ ನಂತರ ಸತ್ಯ ಗೊತ್ತಾಗಲಿದೆ. ಇನ್ನು ಬೆಂಕಿಯಿಂದ ಪ್ರಾಣ ಉಳಿಸಿಕೊಂಡ ವಿದ್ಯಾರ್ಥಿ ಈ ಬಗ್ಗೆ ರಿಪಬ್ಲಿಕ್ ಕನ್ನಡಕ್ಕೆ ಪ್ರತಿಕ್ರಿಯೆ ನೀಡಿದ್ದಾನೆ. ನಮಗೆ ಅವನು ಬಬ್ಬಿನ ಅಂತೇಳಿ ಎಚ್ಚರ ಮಾಡಿಸಿದ. ಅಲ್ಲಿ ಅವನ ಅಕ್ಕನೊಟ್ಟಿಗೆ ಮಲಗಿದ್ದ. ಎಲ್ರು 2 ರೂಮ್. ಹೊಳಗೆ ಸಡನ್ ಆಗಿ ಕಾಣಿಸಿದ್ರು. ನಾವು ಕಿಟಕಿಯಿಂದ ಹಾರ್ಬಿಟ್ವಿ. ಕಿಟಕಿಯಿಂದ ಹಾಕ್ತಿವಿ. ಅದು ಅವನಿಗೆ ಉಸಿರು ಕಟ್ತಿತ್ತಂತೆ. ಅದಕ್ಕೆ ನೀರ್ ಕೊಡಕ್ಕೆ ಅಂತ ಹೋದ್ರು. ಅವ್ರ ನೀರೆಲ್ಲ ಕೊಟ್ವಿ. ಮತ್ತೆ ಡೋರ್ ಎಲ್ಲ ತೆಗಿಯೋಕ ಅವ್ನ್ ಮಿಸ್ ಆಗ್ಬಿಟ್ಟ. ಅಲ್ಲೇ ಅಲ್ಲಿ ಕತ್ಲೆ ಇತ್ತಲ್ಲ ಫುಲ್, ಅವ್ನ್ ಗೊತ್ತಾಗಿಲ್ಲ ಅವನಿಗೆ. ಇನ್ನು ಮೃತ ವಿದ್ಯಾರ್ಥಿ ಕುಟುಂಬಕ್ಕೆ ಸಿಎಂ ಸಿದ್ದರಾಮಯ್ಯ 5 ಲಕ್ಷ ಪರಿಹಾರ ಘೋಷಣೆ ಮಾಡಿದ್ದಾರೆ. ಪರಿಹಾರವನ್ನ ಹೆಚ್ಚು ಮಾಡುವಂತೆ ಸಿಎಂಗೆ ಮನವಿ ಮಾಡಲಾಗಿದೆ ಅಂತ ಪೊನ್ನಣ್ಣ ಮಾಹಿತಿ ನೀಡಿದ್ದಾರೆ. ಬೆಂಕಿ ಅವಘಡಕ್ಕೆ ತುತ್ತಾದ ವಸತಿ ಶಾಲೆಗೆ ಭೇಟಿ ನೀಡಿದ ಶಾಸಕ ಪೊನ್ನಣ್ಣ ಬಳಿಕ ಮೃತ ವಿದ್ಯಾರ್ಥಿ ಮನೆಗೆ ಭೇಟಿ ನೀಡಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ದಾರೆ. 4 ಮಕ್ಕಳು, ಸ್ವಲ್ಪ ದೊಡ್ಡ ಮಕ್ಕಳು, ಅವರು ಶಾಲೆಯಲ್ಲಿ ಓದ್ತಾ ಇದ್ದಾರೆ, ದೊಡ್ಡ ಮಕ್ಕಳು. ಅವರು ಇಂದ ಈ ಎಲ್ಲ ಮಕ್ಕಳು ಇವತ್ತು ಬದುಕಿದ್ದಾರೆ, ಮತ್ತೆ ಯಾವುದೇ ರೀತಿಯಾದಂತ ತೊಂದರೆ ಇಲ್ಲದೆ ಪಾರಾಗಿದ್ದಾರೆ. ಇದು ವಸತಿ ಶಾಲೆ ಯಾವ ರೀತಿ ನಡೆಸ್ತಾ ಇದ್ರು, ಯಾರು NGO, ಇದೆಲ್ಲವನ್ನ ಕೂಡ ನಾವು ತನಿಖೆ ಮಾಡ್ತೀವಿ. ನಾವು ಒಂದೇ ಸತಿ ಯಾವುದೇ ರೀತಿಯಾದಂತ ನಿರ್ಣಯಕ್ಕೆ ಬರೋದು ಸರಿಯಲ್ಲ. ಏನೇ ಇದ್ರು ಈಗಾಗಲೇ ನಾನು ಹೇಳಿದಾಗೆ ಆಕಸ್ಮಿಕವಾಗಿ ನಡೆದಿದ್ಯಾ, ಯಾವ ರೀತಿ ನಡೆದಿದೆ ಅಂತ ಹೇಳೋ ತನಿಖೆಯಿಂದ ಹೊರ ಬರಬೇಕು. ಮತ್ತು ಹಲವು ಕನಸುಗಳನ್ನ ಹೊತ್ತು ವಸತಿ ಶಾಲೆಗೆ ಸೇರಿದ ವಿದ್ಯಾರ್ಥಿ ಜೀವನ ದುರಂತವಾಗಿ ಅಂತ್ಯ ಕಂಡಿದೆ. ಬೆಂಕಿಯ ಕೆನ್ನಾಲಿಗೆಯಿಂದ ಬದುಕಿ ಬಂದ ವಿದ್ಯಾರ್ಥಿಗಳು ನಿದ್ರೆಯಲ್ಲೂ ಬೆಚ್ಚಿ ಬೀಳ್ತಾ ಇರುವುದಂತೂ ಸತ್ಯ. ದಿವಾಕರ್ ಜೊತೆ ಅನುಕಾರ್ಯಪ್ಪ, ಬೆಳ್ಳೂರು, ರಿಪಬ್ಲಿಕ್ ಕನ್ನಡ, ಕೊಡಗು.